ಡೈಲಿ ಹಂಗಾದ್ರೆ ಡ್ಯಾನ್ಸ್ ಹೋಗ್ತಾ ಎಲ್ಲಣ್ಣ ಆಚೆ ಬರ್ಬೇಕು ಆಚೆ ಹೋಗು ಒಬ್ಳೆ ಇಲ್ಲ ಹೋಗು ಒಬ್ಳೆ ಆಗಲ್ಲ ನಾನು ಬರಲ್ಲ ನಾನು ನಡ್ಕೊಂಡು ಹೋಗೋದು ಮೆಟ್ಲಲ್ಲಿ ಹೋಗೋದು ನಾನು ಆಯ್ತು ನಾನು ಹೊರಗಲ್ಲ ಬಾ ಮೆಟ್ಲಲ್ಲೇ ಹೋಗೋಣ ಪ್ಲೀಸ್ ಬಾ ಒಬ್ಳೆ ಹೋಗು ಅಂಕಲ್ ಬನ್ನಿ ಅಮ್ಮನ ಅವರು ಬರಲ್ಲ ಇಲ್ಲ How was the workout today? ಈಸಿ ಇಟ್ ವಾಸ್ ವೆರಿ ಈಸಿ ನಿಜ ಹೇಳ್ತಾರದು ಮತ್ತೆ ಮೆಟ್ಲಲ್ಲಿ ನಡ್ಕೊಂಡು ಹೋಗೋದಾಗಿತ್ತಲ್ಲ ಅದು ಬೇಡ ಇಷ್ಟೊಂದು ವರ್ಕೌಟ್ ಮಾಡಿದೀನಿ ಮತ್ತೆ ಮೆಟ್ಲಲ್ಲಿ ಹೋಗ್ಲಿ ಲಿಫ್ಟ್ ಇರೋದೇನೋಕೆ ತಿಂಡಿ ತಿನ್ನೋಣ ಅಲ್ಲಿ ನೋಡಿದ್ವಲ್ಲ ಅಲ್ಲೇ ತಿನ್ನೋಣ ಇಡ್ಲಿ ಎಲ್ಲಿ ಅದೇ ಬಜ್ಜಿ ಮಾಡ್ತಾ ಇದ್ರಲ್ಲ ಬೆಳಿಗ್ಗೆ ಬಜ್ಜಿ ಬೇಡ ಬಟ್ ತಿಂಡಿ ತಿನ್ನೋಣ ಈ ತರ ಹೋಟೆಲಲ್ಲಿ ಬೇಡಮ್ಮ ನನಗೆ ನನಗೆ ರೋಡ್ ಸೈಡೇ ಬೇಕು ಅದೇ ಅಲ್ಲಿ ಮಾಡ್ತಾ ಇದ್ರಲ್ಲ ಆ ಥರ ಸರಿ ಆಯ್ತು ನೋಡಿ ಹೋಗೋಣ ಅಲ್ಲಿ ನಾಚಿಕೆ ಆಗಲ್ವ ನಿನಗೆ ಹಾಂ ಜಿಮ್ ವರ್ಕೌಟ್ ಮಾಡಿಬಿಟ್ಟು ಬಜ್ಜಿ ಬಣ್ಣ ತಿಂತಾವಳೆ ಈಗೇನು ಅನ್ಸಲ್ವಾ ಮಗು ಅಲ್ಲ ಅಷ್ಟು ಕಷ್ಟಪಟ್ಟು ವರ್ಕೌಟ್ ಎಲ್ಲ ಮಾಡಾದ್ಮೇಲೆ ಇಲ್ಲಿ ಬಂದಿದೆ ಎಣ್ಣೆ ಐಟಮ್ ಬಜ್ಜಿ ಗಿಜ್ಜಿ ಇಡ್ಲಿ ಪಡ್ಲಿ ಎಲ್ಲ ತಿನ್ಕೊಂಡು ಏನಿದು ನೋಡು ಕಂದ ಇಡ್ಲಿ ಓಕೆ ಬಜ್ಜಿ ಯಾಕೆ ವರ್ಕೌಟಿಗೆ ಕರ್ಕೊಂಡು ಹೋಗೋಣ ಬಟ್ ನಾನು ತಿನ್ನೋದು ನಿಲ್ಸಕ್ಕಾಗಲ್ಲ ಐ ಡು ವರ್ಕೌಟ್ ಹೆಲ್ತ್ಗೆ ಆಕ್ಟಿವ್ ಆಗಿರಬೇಕು ಫಿಸಿಕಲಿ ಅಂತ ಬಟ್ ಐ ಕೆನಾಟ್ ಕ್ವಿಟ್ ದಿಸ್ ಇಡ್ಲಿ ಬೇಕಾ ಏನು ಬೇಕು ಟೆಲ್ ಮೀ ಇಡ್ಲಿ ತಗೋ ನನಗೆ ಇನ್ನೊಂದು ಪ್ಲೇಟಾ ಹಾಂ ಏನು ಹೇಳ್ಬೇಕಿಂತ ಹುಡುಗಿರಿಗೆ ಇನ್ನೊಂದು ಇಡ್ಲಿ ಏಯ್ ನಾನು ಹೇಳಿದ್ದು ನಿನಗೆ ಇಡ್ಲಿ ತಗೊಂಬ ಅಂತ ಬಜ್ಜಿ ಯಾಕೆ ತಂದೆ ಅದು ಟೇಸ್ಟ್ ಇರಲ್ಲ ವಿತೌಟ್ ಬಜ್ಜಿ ಇಡ್ಲಿ ಎಷ್ಟೈತೆ ನೋಡು ಬಜ್ಜಿ ಏಯ್ ಇಡ್ಲಿಗಿಂತ ಬಜ್ಜಿನ ಎಷ್ಟೊಂದು ತಿಂತಿದ್ದಿಲ್ಲ ನಿನಗೆ ಏನಂತ ಹೇಳ್ಬೇಕು ಎಲ್ಲ ಹೇಳ್ಬಾರ್ದಪ್ಪ ಹಾಂ ನೀನು ಇಡ್ಲಿ ತಿನ್ನು ನಾನು ಬಜ್ಜಿ ತಿಂತೀನಿ ಆಯ್ತಾ ಡೀಲ್ ಡನ್ ನೀನು ಉದ್ಧಾರ ಆಗಲ್ಲ ಬಿಡೆ ನೋಡಿ ನಿಧಾನಕ್ಕೆ ಎದ್ದು ಹೋಗೋಳೆ ಇವಾಗ ಸರ್ ಒಂದು ಬಜ್ಜಿ ಹಾಕಿ ಜಾಗ ಬಿಡ್ರು ಅಲ್ಲಿ ಕೆಸ್ರೈತೆ ಜಾಗ ಬಿಡ್ರಲ್ಲಿ ನೋಡು ಮಿನಿಸ್ಟರ್ ಯಾರೇ ನಮ್ಮ ಏರಿಯಾ ಇದು ನೋಡ್ರಿ ಹೆಂಗಿದೆ ಅಲ್ಲ ಈ ರೋಡ್ ಮಿನಿಸ್ಟರ್ ಯಾರೇ ರೋಡ್ ಮಿನಿಸ್ಟರ್ ಅಂತಾನೂ ಇರ್ತಾರ ರೋಡ್ಗೆ ರೋಡಿಗೆ ಮಿನಿಸ್ಟರ್ ಇರ್ತಾರೇನೋ ರೋಡಿಗೆ ನಮ್ಮ ಗಲ್ಲಿ ಒಂದು ಮಿನಿಸ್ಟರ್ ಇದ್ದಾರೆ ಅದಕ್ಕೇನೆ ಹಂಗೂ ಇರ್ತಾರ ಅಲ್ಲಿ ಮಿಸ್ಟರ್ ಡಾಗೇಶ್ ಇದಾರಲ್ಲ ಅವ್ರಿಗೆ ಕೇಳು ಅವ್ರ ಹೆಸರು ಅಡ್ರೆಸ್ ಎಲ್ಲ ಹೇಳ್ತಾನೆ ಸರಿ ನಡಿ ಬೇಗ ರೆಡಿ ಆಗಬೇಕು ಮೊದಲೇ ಲೇಟ್ ಆಗೈತೆ ಇನ್ನ ಎಷ್ಟು ಲೇಟ್ ಮಾಡ್ತೀಯ ನೋಡು ನಾನಲ್ಲ ನೀನೇ ಲೇಟ್ ಮಾಡಿದ್ದು ಇವತ್ತು ಆ ಥರ ಏನು ಹೇಳಿ ನೀನು ನಾನು ಇನ್ನ ಚಪ್ಪಲಿ ಬೇರೆ ಡಿಸೈಡ್ ಮಾಡ್ಬೇಕು ನೀನು ಎಲ್ಲ ಒಂದು ಟೈಮ್ ಸೆನ್ಸೇ ಇಲ್ವಲ್ಲ ಮಗ ನಿಂಗೆ ಅರೆ ಒಂದು ಟೈಮ್ ಸೆನ್ಸ್ ಅನ್ನೋದಿಲ್ವಲ್ಲ ನಿನಗೆ ಶೂಸ್ ಹಾಕೊಂಡ್ಬಿಡ್ಲಾ ಏಯ್ ಯಪ್ಪ ಏನೋ ಒಂದು ಹಾಕೊಳ್ಳವ್ವ ನೀನು ಪ್ಯಾಂಟ್ ಯಾಕೆ ಹರಿದೋಗೈತದು ಹಾಂ ನಾವು ಬಡವರು ಸ್ವಾಮಿ ನನ್ನ ಹತ್ರ ಇದೆ ಇರೋದು ಏಯ್ ಜನ ಏನು ಅನ್ಕೊಂತಾರೆ ಗಂಡ ಏನು ಗಿಟ್ಟಿದಾನೆ ಹೆಂಡತಿಗೆ ಅರ್ಧೋಗಿರೋ ಪ್ಯಾಂಟ್ ಎಲ್ಲ ಹಾಕೊಂಡವಳೆ ಅಂತ ಅನ್ಕೊಳಲ್ವಾ ಜನಗಳು ಹಾಂ ಅನ್ಕೊಳ್ಳಿ ಬಿಡು ಇವಾಗ ಪ್ಲೇ ಮಾಡಿದ್ದೀನಿ ರಿಪೀಟ್ ಹಾಯ್ ಗಾಯ್ಸ್ ಇವತ್ತು ನನ್ನ ಬಿಗ್ ಡೇ ಇವರೆಲ್ಲ ಲೇಟಾಗಿ ಬಂದಿದ್ದಾರೆ ಅದಕ್ಕೆ ನಾನು ಅಪ್ಸೆಟ್ಟು ಬೆಳಿಗ್ಗೆ 7 ಗಂಟೆಗೆ ಜಿಮ್ಮಿಗೆ ಹೋಗಿ ರೆಡಿಯಾಗಿ ಕೂತಿದ್ದು ನೀವು ಲೇಟ್ ಮಾಡಿದ್ದೀರಿ ಸ್ಲಿಪ್ಪರ್ ಬೆಚ್ಚಿದೆ ಹಾಂ ನೀವು ಲೇಟ್ ಮಾಡಿರೋದು ನಾನು 6 o'clockಗೆ ಎತ್ಬಿಟ್ಟು ರೆಡಿ ಆಗಿರೋದು ಎಲ್ಲರೂ ಲೇಟ್ ಬಂದಿರೋದು ಬಟ್ ನಾವೇನ್ ಗೊತ್ತಾ ಅಲ್ಲಿ ನಿಜ ನೈಟ್ ಎಲ್ಲ ಮಲ್ಗೆ ಇಲ್ಲ ಖುಷಿಗೆ ಹೌದು ನನ್ನ ಮಾಮ್ ಟು ಬಿದೆ ಅಂತ ಇವರಿಬ್ರು ಮಲ್ಗೆ ಜೀವನದಲ್ಲಿ ಫಸ್ಟ್ ಟೈಮ್ ಮೌಲ್ಯ ಜಿಮ್ಮಿಗೆ ಹೋಗ್ಬಿಟ್ಟು ಜಿಮ್ಮಿಂದ ಆಚೆ ಬಂದಿದ ತಕ್ಷಣ ಬಜ್ಜಿ ಬೊಂಡ ತಿಂದವಳೆ ಇಡ್ಲಿ ಮುಟ್ಟಿಲ್ಲ ಇಡ್ಲಿ ನಾನು ತಿಂದೆ ಬೆಳಿಗ್ಗೆ ಬಜ್ಜಿ ಮಾಡಿದ್ರು ಕರೆಕ್ಟಾಗಿ ಕಾಮೆಂಟ್ ಹಾಕಿ ಗೈಸ್ ಪ್ಲೀಸ್ ಡೋಂಟ್ ಫರ್ಗೆಟ್ ಅವ್ರು ಬೆಳಿಗ್ಗೆ ಬಜ್ಜಿ ಮಾಡಿದ್ರು ಅವ್ರಿಗೆ ಕೇಳಿದೆ ಜಿಮಾಚೆನ ಅದು ನಮ್ಮ ಮೇರೆ ಹತ್ರ ಯು ಶುಡ್ ಟೇಕ್ ಹರ್ ಎವ್ರಿ ಡೇ ಬಜ್ಜಿ ಬೊಂಡ ಯಾರು ಮಾಡ್ತಾರೆ ಬೆಳಿಗ್ಗೆ ಹೊತ್ತು ಅವ್ರು ಮಾಡಿದ್ರು ಏ ಇಲ್ಲ ನಿಜವಾಗ್ಲೂ ನನ್ನ ಲೈಫಲ್ಲೇ ನಾನು ನೋಡಿಲ್ಲ ಬೆಳಿಗ್ಗೆ 7 ಗಂಟೆಗೆ ಬಜ್ಜಿ ಬೊಂಡ ಕರೀತಾ ಇರೋದು
ಜಿಮ್ಮಿಗೆ ಹೋಗ್ಬೇಕಾದ್ರೆ ಕಣ್ಣಿಗೆ ಅದು ಜಿಮ್ಗೆ ಹೋಗ್ಬೇಕಾದ್ರೆ ಸಿಕ್ಬಿಡ್ತು ನಮಗೆ 7:30. ಬಾ ಹೋಗೋಣ ಅಂದೆ. ಬಟ್ ತಿಂತೀನಿ ವರ್ಕೌಟ್ ಮಾಡ್ತೀನಿ. ಒಂದೇ ದಿವಸ ಹೋಗಿರೋದು ಅವಳು 400 ಮೀಟರ್ಸ್ ನಡೆದಿದ್ದಾಳೆ ಇವತ್ತು. ಲೆಗ್ ಮಾಡಿಲ್ಲಲ್ಲ, ಒಂದು ಸ್ವಲ್ಪ ಶೇಕ್ ಆಗ್ತಾ ಇದೆ. ಅದಕ್ಕೆ ಕೇಳಿದೆ ಯು ಗೆಟ್ ಡೌನ್ ಅಂಡ್ ಸಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಅಷ್ಟೇ, ಜಾಸ್ತಿ. ಮೌಲ್ಯ ಏನೇನು ವರ್ಕೌಟ್ ಮಾಡಿದ್ಲು ಗೊತ್ತಾ? ವಾರ್ಮ್ ಅಪ್, ಹ್ಯಾಂಡ್ ರೊಟೇಷನ್, ಅದೇ ಡ್ರಿಲ್, ಲೆಗ್ ರೆಸ್ಟು, ಅದಾದ್ಮೇಲೆ ಸೊಂಟ ರೊಟೇಷನ್ ಮಾಡಿದ್ಲು. ಅದಕ್ಕೆ ಸುಸ್ತಾಗಿ ಬಜ್ಜಿ ತಿಂದಿದ್ದೆ. ಸೈಕಲ್ 8 ಮಿನಿಟ್ಸ್, ಓಕೆ. ಥ್ರೆಡ್ಮಿಲ್ ಮೇಲೆ 22 ಮಿನಿಟ್ಸ್, ಬಟ್ 1 ಸ್ಪೀಡಲ್ಲಿ. ಸೊ 400 ಮೀಟರ್ಸ್ ವಾಕ್. ಎಕ್ಸ್ಪ್ರೆಷನ್ ನೋಡಿ ಅಲ್ಲಿ ಮೌಲ್ಯ ಅದು ಹೇಳ್ತಾ ಇದೆ. ಅಷ್ಟು ವಾಕ್ ಮಾಡಿ ಮೆಟ್ಲತ್ತಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸ್ವಲ್ಪ 400 ಮೀಟರ್ ಅಂದ್ರೆ ಎಷ್ಟು ಗೊತ್ತಾ? ಲಿಟ್ರಲಿ ಇಲ್ಲಿ ಮೇಲ್ಗಡೆ ಸಿಗ್ನಲ್ ಹತ್ರ ಇಂದ ಇಲ್ಲಿ ಗಂಟ ಅಷ್ಟೇ. 22 ಮಿನಿಟ್ಸ್ ಅಷ್ಟು ಸ್ಲೋ ವಾಕ್ ಫುಲ್ ಮಾಡಿರೋದು. ಹೈ ಎಲ್ಲ ಮಾಡ್ಬಿಟ್ಟಿದ್ದಲ್ಲ. ಲಾಸ್ಟ್ 2 ನಿಮಿಷ ಮಾಡಿದ್ದು. ದಟ್ಸ್ ಓಕೆ. ಚಿಲ್ ಪಿಕಪ್. ನಾನು ಎಡಿಟ್ ಮಾಡೋದು ಬಿಡಿ. ಈ ವ್ಲಾಗ್ ಪರ್ಸನಲಿ ನಾನು ಎಡಿಟ್ ಮಾಡ್ತೀನಿ ಫಸ್ಟ್. ನಮಗೂ ಗರ್ಲೇ ಬೇಕು, ನೀನು ಅದನ್ನ ಇಟ್ಕೊಬಿಟ್ರೆ. ಏನ್ ತಿಂತಾ ಇದ್ದೀರಾ? ನಾವು ಇದು ಚಿಕನ್ ತಿಂತಾ ಇದೀವಿ, ಚಿಕನ್ ಫ್ರೈ. ಓಕೆ. ತುಂಬಾ ಚೆನ್ನಾಗಿದೆ, ಇದು? ಖಾರವಾಗಿ. ಲವ್ ಇಟ್. ಇದು ಬಿರಿಯಾನಿ ಅನ್ಸುತ್ತೆ. ಮಾಮ್ ಟು ಬಿ ಪಾರ್ಟಿನಾ? ಎಸ್, ಹಾ. ಫ್ರಮ್ ಮಾಮ್ ಸೈಡ್. ರೆಡಿನಾ ಬ್ಯಾಟಿಂಗ್ ಮಾಡೋದಕ್ಕೆ? ದಟ್ ಸೈಡ್ ಹೋಗಿ. ಆಗಲ್ವಾ? ಕಲ್ತ್ಬಿಟ್ಟಿದ್ಯಲ್ಲ ನೀನು ಇತ್ತೀಚೆಗೆ ತುಂಬಾ ಸುಳ್ಳು. ನೋಡ್ತಾ ಇದೆ ಅನ್ಸುತ್ತೆ ಅದು. ಇಲ್ಲ, ಅಲ್ಲ ಮುಖ ಇಲ್ಲಿದೆ. ನಿನ್ ಮುಖ ನೋಡ್ತಾ ಇದೆ. ಕಾಣಿಸ್ತಾ ಇದೆಯಾ? ಫ್ರೇಮ್ ಚೆನ್ನಾಗೈತಲ್ವಾ? ಮಾಡಕ್ಕೆ ಹೇಳು. ಏನು ತುಂಬಾ ಸುಳ್ಳು ಹೇಳ್ತೀಯ ಇತ್ತೀಚೆಗೆ ನೀನು. ಸುಳ್ಳು? ನಾನು ಬೆಳಗ್ಗೆ ನನ್ನ ಜೊತೆ ಪಕೋಡ ತಿನ್ಬಿಟ್ಟು ತಿಂದಿಲ್ಲ ಅಂತ. ಸಾಕ್ಷಿಗೆ ಅಶ್ವರ್ ಅಲ್ಲೇ ಲಾರ್ಸಿದ್ ಯಾರು? ಹಾ ಹಾ ಅಲ್ಲ ಅವರು ಸಾಕ್ಷಿ ಹೇಳ್ತಾ ಇದಾರೆ. ಏನ್ ಮಾಡ್ತಿದ್ರಿ? ಸಾಕ್ಷಿ ನೋಡ್ತಾ ಇದ್ರು, ಅವರು ನೋಡ್ತಾ ಇದ್ರು. ಇದು ಹಾ ಅದೆಲ್ಲ ಎಕ್ಸ್ಟ್ರಾ ಇರ್ಬೇಕು. ಏನ್ ಮಾಡ್ತಿದ್ರಿ? ನೋಡ್ತಾ ಇದ್ರಿ ಅಷ್ಟೇ. ಅವರು ನೋಡ್ತಾ ಇದ್ರು. ಎಲ್ಲಿ ಹೋಗ್ತಾ ಇದೀವಿ ಇವಾಗ? ಇವಾಗ ನಾವು ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇದೀವಿ. ಊಟ ಆದ್ಮೇಲೆ ಐ ಆಮ್ ಟೇಕಿಂಗ್ ಆಲ್ ಗರ್ಲ್ಸ್ ಟು ಹ್ಯಾವ್ ಟು ಟ್ರೀಟ್ ವಿತ್ ಐಸ್ ಕ್ರೀಮ್. ಓಕೆ, ನೀವೆಲ್ಲ ಬರಲ್ವಾ? ಅಲ್ಲೋಡಿ ಅವರು ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬಾಯ್. ಹಾ ಓಕೆ, ನಾವಲ್ಲಿ ಸಿಗ್ತೀವಿ ಅಂತ ಇದ್ದೀನಿ. ನೀವು ನಾವಿಬ್ರು ಅಲ್ವಾ? ಮೈ ಫೇವ್ರೇಟ್ ಇಸ್ ಟೆಂಡರ್. ಹೌದಾ, ನಾನು ಅಷ್ಟೇ. ಎಲ್ಲೋದ್ರೂ ಟೆಂಡರ್ ಕೋಕೋನಟ್. ನೀವು ಯಾವ್ದು ತಗೊಂತಾ ಇದ್ದೀರಾ? ನಾನು ಲಿಚಿ ತಗೊಳ್ತಾ ಇದ್ದೀನಿ, ಬಟ್ ಇದು ಟೆಂಡರ್ ಕೋಕೋನಟ್ ಫಾರ್ ದ ಬೇಬಿ. ಓಕೆ, ಫಾರ್ ದ ಬೇಬಿ. ಇಲ್ಲ, ನೀವೇನು ತಗೊಂತಾ ಇದ್ದೀರಾ? ನೀವು ಅದೇನಾ? ಹೌದಾ, ನೀವು ಅದು ಐಡಿಯಾ ಚೆನ್ನಾಗಿತ್ತು. ಟೀದು ಜಿಂಜರ್ ಟೀ ಇದು. ಸೊ ನಾವು ಇವಾಗ ನ್ಯಾಚುರಲ್ಸಿಗೆ ಒಂದು ಸಜೆಷನ್ ಹೇಳಿದ್ದೀವಿ. ಸೊ ನನಗೆ ಜಿಂಜರ್ ಟೀ ಕ್ರೇವಿಂಗ್ ಆಗ್ತಿದೆ, ಎಲ್ರಿಗೂ ಐಸ್ ಕ್ರೀಮ್ ಕ್ರೇವಿಂಗ್ ಆಗ್ತಿದೆ. ಸೊ ಅವರಿಗೆ ಆಪ್ಷನ್ ಇವಾಗ ನೆಕ್ಸ್ಟ್ ಟೈಮ್ ಬರುವಾಗ ಜಿಂಜರ್ ಟೀ ಫ್ಲೇವರ್ ಇದು ಐಸ್ ಕ್ರೀಮ್ ಮಾಡಿ. ಹೌದು, ಸೊ ಅವಾಗ ಎರಡು ಕ್ರೇವಿಂಗು ಒಂದೇ ಸಲಕ್ಕೆ ಹೋಗ್ಬಿಡುತ್ತೆ ಅಲ್ವಾ? ಜಿಂಜರ್ ಟೀ ಕುಡಿದಂಗೂ ಆಗುತ್ತೆ. ಫೆಬಿ ಅವ್ರಿಗೂ ಅದಿಷ್ಟ ಆಗತ್ತೆ ಆ ಕಾನ್ಸೆಪ್ಟ್. ಇವಾಗ ಜಿಂಜರ್ ಟೀ ಫ್ಲೇವರಲ್ಲಿ ಐಸ್ ಕ್ರೀಮ್. ಇವಾಗ ನಾವು ಅವ್ರಿಗೆ ಸಜೆಷನ್ ಕೊಟ್ಟಿದ್ದಾರೆ ಅವರು. ಜಿಂಜರ್ ಫ್ಲೇವರ್ ಇದೆಯಾ? ಈ ಫ್ಲೇವರ್ ಇದೆಯಾ ಅಂತ ಇಲ್ಲ. ಸೊ ಗೈಸ್, ಅಲ್ಲಿಂದ ಮುಗಿಸ್ಕೊಂಡು ಇವಾಗ ನಾವು AGB ಲೇಔಟ್ ಹತ್ರ ಹೋಗ್ತಾ ಇದ್ದೀವಿ. ಬಿಕಾಸ್ ಇವ್ನು 2 ವೀಲರ್ ಅಲ್ಲೇ ಇದೆ. ಅಲ್ಲಿಂದ ಬಿಕಾಸ್ ನಾವು ಏನಕ್ಕೆ ಬೇಗ ಬಿಟ್ವಿ ಅಂದರೆ ಶಫಿ ಕಸ್ಟಮರ್ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಫ್ರಮ್ ಪಾಸ್ಟ್ 1.5 ಅವರಿಂದ. 2 ಅವರ್ ಆಯಿತು ಪಾಪ. 2 ಅವರಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ನಾವೆಲ್ಲ ಹುಡುಗಿರೆಲ್ಲ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ಬಿಟ್ವಿ. ಸೊ ಅಲ್ಲಿಗೆ ಹೋಗಿ ನೈಟೆಲ್ಲ ನಿದ್ದೆ ಮಾಡಿಲ್ಲ. ಹೋಗಿ ಮಲ್ಕೊಂಡ್ಬಿಡ್ತೀವೋ ಅಥವಾ ನಾನು ಶಾಪಿಂಗ್ ಹೋಗ್ತೀವೋ ಗೊತ್ತಿಲ್ಲ ನನಗೆ. ಹೋಗ್ತೀವಾ? ಶಾಪಿಂಗ್ ಹೋಗ್ಬೇಕು. ಕಾಲುಂಗುರ ಹೋಗ್ಬಿಡೋಣ. ನಿಮ್ಗೆ ಅಷ್ಟು ದೂರ ಓಡ್ಸೋಕ್ಕಾಗುತ್ತಾ?
ಇವಾಗ ಈ ಒಂದು ಗಾಡಿ ಪಿಕ್ ಮಾಡಬೇಕು ಇವಾಗ, ಮತ್ತೆ ತಿರ್ಗಾ ಇನ್ನೂ 2 ಬರುತ್ತೆ. ಎಷ್ಟು ಗಂಟೆಗೆ ಬರುತ್ತೆ? ಆಲ್ಮೋಸ್ಟ್ 4 ಇವಾಗಲೇ ಬರುತ್ತೆ. ಟೈಮಿಂಗ್ ಹೇಳೋಕ್ಕಾಗಲ್ಲ, ಅದಕ್ಕೆ ದೂರ ಹೋಗೋಕ್ಕಾಗಲ್ಲ. ಬೇಕಾದ್ರೆ ಬಟ್ಟೆ ತೊಗೊಳಕ್ಕೆ ಹೋಗೋಣ. Okay guys, I'll tell you the update. I'll give you the update. ಹೆಲೋ ಗಾಯ್ಸ್, ಮನೆಗೆ ಬಂದು ರೀಚ್ ಆಗಿದ್ದೀವಿ. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ನಾನಂತೂ. ಮೋದಿ ನನ್ನ ಮೇಲೆ ಏನು ಕೋಪನ ಗೊತ್ತಿಲ್ಲ. ಬಿಸಿ ಊಟ ಮಾಡ್ಕೊಂಡು ಬಂದವಳು ಅಡುಗೆ ಬಿಸಿ ಹಂಗೆ ಬಾಯಿಗೆ ಹಾಕ್ಬಿಡ್ತಾವಳೆ. ಬಿಸಿ ಊಟ ತಿನ್ನಬೇಕು. ಮಳೆಗಾಲ ಇದು, ಸೊ ಚಳಿಗಾಲದಲ್ಲಿ ಬಿಸಿ ಊಟ ತಿನ್ನಬೇಕು. ಆ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ. ಸೊ ಇವತ್ತಿನ ಡೇ ಫುಲ್ಲು ಹೆಕ್ಟಿಕ್ ಆಗಿತ್ತು. ನಿದ್ದೆನೇ ಮಾಡಿಲ್ಲ, ಯಾಕಂದರೆ ನನ್ನ ರೂಟೀನು ಡೇ ನೈಟ್ ಡೇ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಸೊ ಇವತ್ತು ಫುಲ್ ಎದ್ದಿದ್ದೀನಿ. ಇವಾಗ ಊಟ ದಬ್ಬಾಯಿಸಿ ತಿಂತೀನಿ. ತಿಂದಾದ್ಮೇಲೆ ಮಲ್ಕೊಂಡು ಇಲ್ಲಮ್ಮ, ಸುಡ್ತಾ ಇಲ್ಲ ಇದು. ವಾವ್, ಮೇಲ್ಗಡೆ ಮಾತ್ರ ಓಪನ್ ಇದೆಯಾ, ಒಳಗಡೆ ಫುಲ್ ಸುಡ್ತಾ ಇದೆ. ತುಂಬ ಜನ ಅಬ್ಸರ್ವ್ ಮಾಡಿದ್ದಾರೆ, ಯಾವಾಗಲೂ ಮೌಲ್ಯನ ನನಗೆ ಊಟ ಮಾಡಿಸ್ತಾಳೆ. ಹಿಂಗೆ ನನ್ನ ಹೆಂಡ್ತಿ ಗಂಡನ ಮೇಲೆ ಪ್ರೀತಿ ಕಂಡ್ರೆ ತಿನ್ಸ್ಬೇಕಾದ್ರೆ ಮಾತ್ರ ಗಂಡನ ಮೇಲೆ ಪ್ರೀತಿ. ಅವ್ನು ಮರ್ತೇ ಹೋಗಿದ್ದಾನೆ ಊಟ ಮಾಡೋದು. ಇವತ್ತು ಅಲ್ಲಿ ಹೋಗಿದ್ದೀವಿ, ಅಲ್ಲೂ ಕೇಳ್ತಾ ಇದ್ದಾನೆ ತಿನ್ಸು ಅಂತ. ದಟ್ ಈಸ್ ಬ್ಯಾಡ್ ಹ್ಯಾಬಿಟ್. ಮನೇಲೇನೋ ಬ್ಯಾಡ್ ಹ್ಯಾಬಿಟ್, ಎಲ್ಲ ಕಡೆ ಹೋಗಿದ್ ಕಡೆ ಅದು ಸರಿ ಇರಲ್ಲ. ಅದಕ್ಕೆ ಅಭ್ಯಾಸ. ಅದಕ್ಕೆ ಅದು ಬೇರೆ ಕಡೆ ಎಲ್ಲ ಅದು ಸರಿ ಹೋಗಲ್ಲ. ಏನು ಈಚೆ ಹೋದಾಗ ನೀನೇ ತಿನ್ಬೇಕು. ಇಲ್ಲ, ನೀನೇ ತಿನ್ನಿಸ್ಬೇಕು. ಆಗಲ್ಲ ಅದು, ನಾನು ತಿನ್ನಲ್ಲ. ದಟ್ ಈಸ್ ಬ್ಯಾಡ್ ಹ್ಯಾಬಿಟ್. ಏನು ಬ್ಯಾಡ್ ಹ್ಯಾಬಿಟು? ಸರಿ, ಮನೆಗೆ ಬಂದ್ಬಿಟ್ಟು ಮಾಡ್ಬಿಟ್ಟು ಈ ಥರ ತಿನ್ನಿಸ್ತೀನಿ ಬಿಡು. ಆಚೆ ತಿನ್ಸಲ್ವಾ? ಯಾಕೆ ನಾಚಿಕೆ? ದಟ್ ಈಸ್ ಬ್ಯಾಡ್ ಹ್ಯಾಬಿಟ್. ನಾಚಿಕೆ ಅಂತಲ್ಲ, ತಿನ್ನಿಸ್ತೀನಿ. ನನಗೆ ಅದೆಲ್ಲ ಹೇಳ್ಬೇಡ. ನೀವೇ ಹೇಳಿ. ತಿನ್ಸೋಕ್ಕಾಗಲ್ವೇನೆ? ಅಷ್ಟಿಲ್ಲಲ್ಲ, ನಾನು ಇವಾಗ ತಿನ್ನಿಸ್ತಾ ಇದ್ನಾ? ಮನೇಲಿ ತಿನ್ನಿಸ್ತೀನಾ? ಇವಳಿಗೆ ಜನಗಳ ಮುಂದೆ ತಿನ್ಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾಚಿಕೆ. ಜನಗಳ ಮುಂದೆ ಅಂತಲ್ಲ, ಚಿಕ್ಕ ಮಕ್ಳಿಗೆ ತಿನ್ಸೋದು ಈ ಥರ, ದೊಡ್ಡವ್ರಿಗಲ್ಲ. ಸ್ವಲ್ಪ ಸುಡ್ತಾ ಇದೆ ಇರು. ನೋಡಿದ್ರಾ? ಚಿಕ್ಕ ಮಕ್ಳಿಗೆ ತಿನ್ಸೋದು ಅಲ್ವಾ, ದೊಡ್ಡವ್ರಿಗಲ್ಲ. ಸೊ ಅರ್ಥ ಮಾಡ್ಕೋಬೇಕು, ಕಲ್ತ್ಕೋ. ಇದೇ ಪ್ರಾಕ್ಟೀಸ್ ಮಾಡ್ಕೊಂತಾನೆ. ನಾನು ಹಾಳಾಗಿರೋದೇ ನಿನ್ನಿಂದ. ಹಿಂಗೆ ಹೇಳ್ತಾನೆ. ಆಮೇಲೆ ತಿನ್ಸ್ಬಿಟ್ಟು ಈ ಥರ ತಿನ್ನಿಸ್ಕೊಂಡು ಆಮೇಲೆ ಹಾಳಾಗಿರೋದೇ ನಿನ್ನಿಂದ ಅಂತ ಹೇಳ್ತಾನೆ. ಹಾಕೊಟ್ಬಿಟ್ಟು ತಿನ್ನು ಅಂತ ಹೇಳಿದ್ರೆ ನಂಗೆ ಬೇಡ ಅಂತ ಮುನ್ಸ್ಕೊಂಡು ಊಟನೇ ಮಾಡಲ್ಲ. ಅಲ್ಲ, ನಿನ್ಗೇನಾದರೂ ಶಾಪಿಂಗ್ ಮಾಡಬೇಕು ತೊಗೊಬೇಕಂದ್ರೆ ನಾನು ಯಾವತ್ತನ ಬೇಡ ಅಂತೀನ? ಅದೆಲ್ಲ ಅಲ್ಲ, ನಾನು ಬೇಡ ಅಂತೀನ. ಇಲ್ಲ, ನಿಂಗೇನು ಬೇಕು ತಗೋ ಅಂತಿಂತಾನೆ. ಯು ಆರ್ ಮೈ ವೈಫ್, ತಿನ್ಸು ಅಷ್ಟೇ, ಎಕ್ಸ್ಟ್ರಾ ಮಾತಾಡಬೇಡ. ತಿನ್ನಿಸ್ತೀನಿ ನಾನು, ಡೈಲಿ ನಾನೇ ತಿನ್ಸೋದು ಅವನಿಗೆ. ಸಮ್ಟೈಮ್ಸ್ ಕೆಲಸಗಳು ಅದು ಇದು ಮಾಡ್ತಾ ಇರ್ತೀನಿ. ಇನ್ ಬಿಟ್ವೀನ್ ಮಗುಗೆ ತಿನ್ಸೋ ಥರ ತಿನ್ನಿಸ್ತೀನಿ. ಅಲ್ಲ, ಇವಾಗ ಇಷ್ಟು ತಿನ್ನಿಸ್ತಾ ಇದ್ದೀನಿ, ಮಗು ಬಂದ್ಮೇಲೆ ಏನು ಮಾಡ್ತೀಯಾ? ನಾನು ಮಗುಗೆ ತಿನ್ನಿಸ್ತೀನಿ. ನಾನು ನಿಂಗೆ ತಿನ್ನಿಸ್ಬೇಕಾ? ಏನು ಕಂದ ನೀನು? ನಿಂಗೆ ಬರ್ಡನ್ ಆಗ್ಬಾರ್ದಲ್ಲ. ಆಯ್ತಪ್ಪ, ಮಗುದೆಲ್ಲ ನೀನು ಟೇಕ್ ಕೇರ್ ಮಾಡು, ನಾನು ನಿನ್ನನ್ನು ಟೇಕ್ ಕೇರ್ ಮಾಡ್ತೀನಿ. ನೋಡಿ, ಏನೋ ಸುಮ್ಮನೆ ಫ್ಲೋಗೆ ಹೇಳ್ತಾ ಇದ್ದೀನಿ. ಇವಳಿಗೆ ನಾನೇ ನೋಡ್ಕೊಳ್ಳೋದು, ಇವಳಿಗೆ ಏನೂ ನೋಡ್ಕೊಳ್ಳಲ್ಲ, ಎಲ್ಲ ನಾನೇ ನೋಡ್ಕೊಬೇಕು. ಏನಿಲ್ಲ. ಏನು ನಾನು ತಿನ್ಸಲ್ವಾ ನಿನಗೆ? ಇವನು ಹೆಂಗೆ ತಿನ್ನಿಸ್ತಾನೆ ಅಂದರೆ, ಇಷ್ಟು ದೊಡ್ಡ ತುತ್ತು ಮಾಡಿ ತಿನ್ನಿಸ್ತಾನೆ. 2 ತುತ್ತಿಗೆ ನಂಗೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಓಕೆ ಗೈಸ್, ಬಾಯ್. ಓಕೆ ಗೈಸ್, ಬಾಯ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ. ವ್ಯೂಸ್ ಹೋಗ್ತಾನೆ ಇಲ್ಲ ಜಾಸ್ತಿ. ಹೋಗ್ತಾ ಇಲ್ವಾ ವ್ಯೂಸು? ಗೈಸ್, ತುಂಬ ಚೆನ್ನಾಗಿ ಹೋಗ್ತಾ ಇದೆ ವ್ಯೂಸು. ಇಟ್ಸ್ ಮೋರ್ ದೆನ್ ಎನಫ್. ಫ್ರೆಷರ್ಸ್ಗೆ ಇದು ಬರ್ತಾ ಇರೋ ವ್ಯೂಸ್ ನಮಗೆ ತುಂಬಾ ಹ್ಯಾಟ್ಸ್ ಆಫ್. ಅಪ್ರಿಷಿಯೇಟ್ ಮಾಡಬೇಕು. ಅದು ಒಪ್ಕೊಂತೀನಿ. ಫ್ರೆಷರ್ಸ್ಗೆ ತುಂಬಾ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಗುಡ್ ನೈಟ್. I just had to let you know you're